ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೇಚರ್ ಸ್ಪಿರಿಟ್ 9 ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ನಾನಿವತ್ತು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ, ಈ ವಾರದ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವ ಕೆಲವು ಮೂಮೆಂಟ್ಸ್ಗಳಿದೆ ಅನ್ನೋದ್ರ ಬಗ್ಗೆ ರೀಡಿಂಗನ್ನು ತಗೋತಾ ಇದ್ದೀನಿ. ಓಕೆ, ಸೊ ಅಂದರೆ ಏಪ್ರಿಲ್ 7th 14th ರೀಡಿಂಗ್ ಆಗಿರುತ್ತೆ. ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್, ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು. ಓಕೆ, ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನು ಮಾಡಬೇಕು? ಸೊ ಒನ್ ಸೆಕೆಂಡ್, ಏನು ಮಾಡಬೇಕು ಅಂದರೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 5 ರೂಪಿ ಕಾಯಿನ್ ಇದೆ, ಹೌದಾ? ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ 1, 2 ರೂಪಿ ಕಾಯಿನನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಫೈಲ್ ನಂಬರ್ 2. ಓಕೆ, ಸೊ ಆಯ್ಕೆಯನ್ನು ಮಾಡ್ಕೊಳ್ವಾಗ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗುತ್ತೋ, 5 ರೂಪಾಯಿ ಕಾಯಿನ್ ಅಟ್ರಾಕ್ಟ್ ಆದರೆ ಅದು ಫೈಲ್ ನಂಬರ್ 1 ಆಗಿರುತ್ತೆ. 2 ರೂಪಿ ಕಾಯಿನ್ ಅಟ್ರಾಕ್ಟ್ ಆದರೆ ಅದು ಫೈಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆ ಮಾಡ್ಕೊಳ್ಳಿ. ಸೊ ಕಾಯಿನ್ ನನಗೆ ಆಯ್ಕೆ ಮಾಡ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ, ಈ ತರಹದ ಆಪ್ಷನ್ ನೀವು ಯಾವತ್ತೂ ಕೊಟ್ಟಿರಲಿಲ್ಲ ಅನ್ನೋದಾದರೆ ನಂಬರ್ 5, ನಂಬರ್ 2 ಅಂತ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ನೀವು ಹೇಗೆ ಆಯ್ಕೆ ಮಾಡ್ಕೋತೀರೋ ಎಲ್ಲವೂ ಕೂಡ ಒಂದೇ. ಓಕೆ, ಆಯ್ಕೆಯನ್ನು ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನನ್ನು ಮಾಡಿ ಅಷ್ಟೇ. ಓಕೆ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನ ನೀವು ತಗೋಬಹುದು. ಓಕೆ, ರೀಡಿಂಗನ್ನು ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಸ್ಪಿರಿಟ್ಸ್ ಫೈಲ್ ನಂಬರ್ 1 ಅವರ ಡೀಟೇಲ್ಸನ್ನು ಕೊಡೋದಾದರೆ, ಈ ವಾರಕ್ಕೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕೆಲವು ಮೂಮೆಂಟ್ಸ್ಗಳಿರುವ ಸಾಧ್ಯತೆಗಳಿದೆ ಅಂತ ಹೇಳ್ತೀರಾ ಸ್ಪಿರಿಟ್ಸ್? ಫ್ಲಿಪ್ಪಿಂಗ್ ಕಾರ್ಡಿನಲ್ಲಿ ಬಂದಿರುವಂತಹದ್ದು ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಪಾಸಿಟಿವ್ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿವೆ. ಓಕೆ, ಸೊ ಕಮ್ಯುನಿಕೇಷನ್ಸ್ ಇರ್ಬೋದು ಅಥವಾ ಫೀಲಿಂಗ್ಗಳ ಶೇರಿಂಗ್ಗಳಿರ್ಬೋದು, ಒಂದು ರೀತಿಯಲ್ಲಿ ಫೀಲಿಂಗ್ಗಳು ಪ್ರೀತಿಯ ವಿಚಾರದಲ್ಲಿ ಒಂದು ಪಾಸಿಟಿವ್ ಆದಂತಹ ಫೀಲಿಂಗ್ಸ್ಗಳು ಮತ್ತು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳು ಫೈಲ್ ನಂಬರ್ 1 ಅವರಿಗೆ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಏನು ಕೊಡ್ತಾರೆ ಅನ್ನೋದನ್ನು ನೋಡೋಣ. ಸೊ ಸ್ಪಿರಿಟ್ಸ್ ನೆಕ್ಸ್ಟ್ ಕಾರ್ಡಿನ ಬಗ್ಗೆ ಹೇಳೋದಾದ್ರೆ ಏನು ಕೊಡ್ತೀರಾ ಸ್ಪಿರಿಟ್ಸ್? ಓಕೆ, ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸತ್ಯಗಳು ಇದೆ. ಲಿಸನ್ ಯುವರ್ ಇಂಟ್ಯೂಷನ್. ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಅಂತರಾತ್ಮ ಏನು ಹೇಳ್ತಾ ಇದೆಯೋ ಅದರ ಕಡೆಗೆ ಗಮನವನ್ನು ಕೊಡಿ. ಮತ್ತು ಪ್ರೀತಿಯ ವಿಚಾರದಲ್ಲಿ ತುಂಬ ಅಡ್ಜಸ್ಟ್ಮೆಂಟ್ಗಳಿರಬೇಕು ಮತ್ತು ಪೇಷನ್ಸ್ ಅನ್ನೋದು ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬ ಅಡ್ಜಸ್ಟ್ಮೆಂಟ್ಗಳ ಜೊತೆಗೆ ಪೇಷನ್ಸ್ನಿಂದ ಮುಂದೆ ಹೋಗಬೇಕಾಗಿರುವಂತಹ ಸಂದರ್ಭಗಳು ಬರುವ ಸಾಧ್ಯತೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾವಾಗ ನೀವು ಪೇಷನ್ಸನ್ನು ಇಟ್ಕೋತಿರೋ, ನಿಮ್ಮ ಅಂತರಾತ್ಮದ ಮಾತುಗಳನ್ನು ಕೇಳಿಸ್ಕೊಂಡು ಯಾವಾಗ ಪ್ರೀತಿ ವಿಚಾರದಲ್ಲಿ ಮೂಮೆಂಟ್ಸ್ಗಳನ್ನು ತಗೊಳ್ಳೋ ಪ್ರಯತ್ನವನ್ನು ಮಾಡ್ತಿರೋ, ಆಗ ನಿಮಗೆ ಪ್ರೀತಿಯಲ್ಲಿ ಸಕ್ಸಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಯಾವ ಕಾರ್ಡನ್ನು ಕೊಡ್ತಾರೆ ಅನ್ನೋದನ್ನ ನೋಡೋಣ. ಓಕೆ, ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಲ್ ನಂಬರ್ 1 ಅವರಿಗೆ ಇನ್ಯಾವ ಡೀಟೇಲ್ಸನ್ನು ಕೊಡ್ತೀರಾ? ಓಕೆ, ವಿಶ್ ಕಮ್ ಟ್ರೂಗಳಾಗುವಂತಹ ಸಾಧ್ಯತೆಗಳಿದೆ. ಪ್ರೀತಿಯ ವಿಚಾರದಲ್ಲಿ ವಿಶ್ ಕಮ್ ಟ್ರೂಗಳಾಗುವಂತಹ ಸಾಧ್ಯತೆಗಳಿದೆ. ಓಕೆ, ಸೊ ನೀವೇನು ಅಂದ್ಕೊಂಡಿರ್ತೀರೋ ಆ ರೀತಿಯ ಕೆಲವು ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ. ಕೆಲವೊಂದು ಪಾಸಿಟಿವ್ ಮೂಮೆಂಟ್ಸ್ಗಳು ನೀವು ಅಂದುಕೊಂಡಂತಹ ರೀತಿಯಲ್ಲಿಯೇ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್. ವೆರಿ ಗುಡ್. ಪ್ರೀತಿಯ ವಿಚಾರದಲ್ಲಿ ಎಮೋಷನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ರೀತಿಯಲ್ಲಿ ಸ್ಟ್ರಿಕ್ಟ್ನೆಸ್ ಇರುವಂತಹದ್ದು, ಪ್ರೀತಿಯಲ್ಲಿ ಎಗೈನ್ ಪಾಸಿಟಿವ್ ಮೂಮೆಂಟ್ಸ್ಗಳಾಗ್ತಾ ಇರುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಬಂದಿರುವಂತಹ 5 ಕಾರ್ಡ್ಗಳಲ್ಲಿಯೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಎಲ್ಲಿಯೂ ಕೂಡ ನಿಮಗೆ
ನೆಗೆಟಿವ್ ಮೂಮೆಂಟ್ಸ್ಗಳ ಬಗ್ಗೆ ಅಥವಾ ನೆಗೆಟಿವ್ ಮೂಮೆಂಟ್ಸ್ಗಳು ಅನ್ನೋದಕ್ಕಿಂತ ಬೇಜಾರಾಗುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮೂಮೆಂಟ್ಸ್ಗಳು ಇಲ್ಲ. ಪ್ರೀತಿಯಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಆದಂತಹ ಕೆಲವು ಮೂಮೆಂಟ್ಸ್ಗಳಿರುವಂಥದ್ದು, ಪ್ರೀತಿಯಲ್ಲಿ ಬಹಳಷ್ಟು ಪೇಷನ್ಸಿಂದ ಮುಂದೆ ಮುಂದೆ ಹೋಗ್ತಾ ಇರೋದ್ರಿಂದ ಅದರಲ್ಲಿ ನೀವು ಸಕ್ಸಸ್ ಕಾಣ್ತಾ ಇರೋದು, ಪ್ರೀತಿಯಲ್ಲಿ ನೀವು ಏನು ಬಯಸಿದ್ರೋ ಅದನ್ನು ಪಡ್ಕೊಳ್ಳುವಂಥದ್ದು ಅಂದರೆ ವಿಶ್ ಕಮ್ ಟ್ರೂಗಳಾಗುವಂಥದ್ದು, ಪ್ರೀತಿಯಲ್ಲಿ ನಿಮ್ಮದೇ ಆದಂತಹ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಳ್ಳುವಂಥದ್ದು ಅಥವಾ ನಿಮ್ಮದೇ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನಗಳನ್ನೇ ಮಾಡುವಂಥದ್ದನ್ನು ರೆಪ್ರೆಸೆಂಟ್ ಮಾಡಿದೆ. ಅಂತಹ ದೊಡ್ಡ ತೊಂದರೆಗಳೇನು ಪಾಲ್ ನಂಬರ್ 1 ಅವ್ರಿಗೆ ರೆಪ್ರೆಸೆಂಟ್ ಮಾಡಿಲ್ಲ. ಓಕೆ, ಗೋ ಟು ದ ನೆಕ್ಸ್ಟ್. ಓಕೆ, ಗೋ ಟು ದ ನೆಕ್ಸ್ಟ್ಗೆ ಬಂದಾಗ ನಿಮಗೆ ಪಾಲ್ ನಂಬರ್ 2 ಯಾರೆಲ್ಲ ಕಾಯಿನ್ ನಂಬರ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 7 ಇಂದ 14 ವರೆಗಿನ ಮೂಮೆಂಟ್ಸ್ಗಳು ಹೇಗಿರುತ್ತೆ ಅನ್ನೋದನ್ನ ನೋಡೋಣವಾ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್. ಓಕೆ ಓಕೆ, ಸೊ ಮೊದಲನೇ ಕಾರ್ಡಿನಲ್ಲಿ ನಿಮಗೆ 5 ಆಫ್ ಸೋರ್ಡ್ಸ್ ಬರ್ತಾ ಇದೆ. ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಸಂಘರ್ಷಗಳಾಗುವಂತಹ ಸಾಧ್ಯತೆಗಳಿದೆ, ಮತ್ತೆ ಕೆಲವೊಂದು ರೀತಿಯಲ್ಲಿ ಟೆನ್ಷನ್ ಆಗಿ ಮಾತಾಡುವಂಥದ್ದು, ಪ್ರೀತಿಯಲ್ಲಿ ಕೆಲವೊಂದು ಸ್ಟ್ರೆಸ್ಗಳನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇದೆ. ಕೆಲವೊಂದು ಒಪ್ಪಿಗೆಗಳನ್ನು ನೀವು ಕೊಡೋದಿಲ್ಲ ಅಥವಾ ಪ್ರೀತಿಯಲ್ಲಿ ಒಪ್ಪಿಗೆಗಳನ್ನೋದು ಇರೋದಿಲ್ಲ. ಅಂದರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಆದಂತಹ ಕಮ್ಯುನಿಕೇಷನ್ಸ್ಗಳು ಇರೋದಿಲ್ಲ. ಈಕ್ವಲ್ ಗಿವ್ ಅಂಡ್ ಟೇಕ್ ಅಂದರೆ ಏನು, ಯಾವುದೋ ಒಂದು ವಿಚಾರವನ್ನು ನೀವು ಹೇಳೋವಾಗ ಅವರು ಪ್ರಶಾಂತವಾಗಿ ಕೇಳಿಕೊಂಡು ಅದಕ್ಕೆ ಉತ್ತರವನ್ನು ಕೊಡಬೇಕು. ಆ ತರಹದ ಮೂಮೆಂಟ್ಸ್ಗಳೇನು ಇಲ್ಲ. ಸಿಡುಕಾಗಿ ಮಾತಾಡುವಂತಹದ್ದು ಪ್ರೀತಿಯಲ್ಲಿ ತೋರಿಸ್ತಾ ಇದೆ. ಯಾವುದೂ ಸರಿ ಇಲ್ಲ ಅನ್ನುವಂತಹ ರೀತಿಯ ಮೂಮೆಂಟ್ಸ್ಗಳಾಗುವಂತಹದ್ದು ರೆಪ್ರೆಸೆಂಟ್ ಮಾಡ್ತಾ ಇದೆ. ಎಗೇನ್ ನಿಮಗೆ ಬಂದಿರುವಂತಹದ್ದು 5 ಆಫ್ ಕಪ್ಸ್ ಆಗಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಡಿಸಪಾಯಿಂಟ್ಮೆಂಟ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಡಿಸಪಾಯಿಂಟ್ಮೆಂಟ್ಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೋ ಬೇಜಾರಾಗುವಂಥದ್ದು, ಏನಪ್ಪ ಇದು, ಈ ಪ್ರೀತಿಯಲ್ಲಿ ಇಷ್ಟೊಂದು ಟೆನ್ಷನ್ಗಳಾಗ್ತಾ ಇದೆಯಲ್ಲ ಅನ್ನುವಂತಹ ಒಂದು ಅಸಮಾಧಾನಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಪಾಲ್ ನಂಬರ್ 2 ಅವರಿಗೆ ಯಾವ ಡೀಟೇಲ್ಸ್ ಕೊಡ್ತೀರಾ. ಓಕೆ, ಸೊ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಕನ್ಫ್ಯೂಷನ್ಸ್ಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಪ್ರೀತಿಯಲ್ಲಿ ಎರಡೆರಡು ಆಲೋಚನೆಗಳು ಬರ್ತಾ ಇದೆ. ಕೆಲವೊಬ್ಬರಿಗೆ ಯೂನಿವರ್ಸಿನಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪ್ರೀತಿ ಇದೆಯಾ, ಆ ರೀತಿ ಏನಾದ್ರು ಮೂಮೆಂಟ್ಸ್ಗಳನ್ನು ತೊಗೊಂಡ್ಬಿಟ್ಟಿದ್ದಾರಾ ಅನ್ನುವಂತಹ ಡೌಟ್ಗಳು ಕೆಲವೊಬ್ಬರಿಗೆ ಇದ್ದರೆ, ಈ ಪ್ರೀತಿಯಲ್ಲಿ ನಾನು ಮುಂದುವರಿಬೋದಾ, ಈ ಪ್ರೀತಿಯಲ್ಲಿ ನಾನು ಸ್ಟೆಬಿಲಿಟಿಯನ್ನು ಪಡ್ಕೋಬೋದಾ, ಅಥವಾ ಈ ಪ್ರೀತಿಯಲ್ಲಿ ನಾನು ಸೆಕ್ಯೂರಿಟಿಯನ್ನು ಪಡ್ಕೋಬೋದಾ, ಅಥವಾ ಈ ಪ್ರೀತಿಯಲ್ಲಿ ನಾನು ಸಮಾಧಾನವಾಗಿ ಇರೋಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಹಲವಾರು ಗೊಂದಲದ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವಿಸುವಂತಹ ಸಾಧ್ಯತೆಗಳು ಈ ವಾರದಲ್ಲಿ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾಕೆ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಮೂಮೆಂಟ್ಸ್ಗಳನ್ನು ಮಾಡೋದಕ್ಕೆ ಸಮಾಧಾನವೇ ಇಲ್ಲ. ಒಂದು ರೀತಿಯಲ್ಲಿ ಕನ್ಫ್ಯೂಷನ್ಸ್ಗಳಾಗತ್ತೆ, ಮುಂದೆ ಹೋಗೋಕ್ಕಾಗಲ್ಲ, ಹಿಂದೆ ಬರೋಕ್ಕಾಗಲ್ಲ ಅನ್ನುವಂತಹ ರೀತಿಯ ಕೆಲವೊಂದು ಗೊಂದಲದ ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಯಾಕೆ ಅನ್ನೋದಾದರೆ ಮೇಲಿಂದ ಮೇಲೆ ಆಗುವಂತಹ ಜಗಳಗಳಿಗೆ ಅಥವಾ ಮೇಲಿಂದ ಮೇಲೆ ನಿಮ್ಮಿಬ್ಬರ ನಡುವೆ ಇರುವಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ಸ್ಗಳಿಗೆ ಈಗ ಆಲ್ರೆಡಿ ನಿಮಗೆ ತುಂಬ ಬೇಜಾರಾಗಿರುತ್ತೆ. ಆ ಬೇಜಾರಾದಾಗ ಈ ಪ್ರೀತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕಾ ಅನ್ನುವಂಥದ್ದೇ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಆಗಿದೆ. ಸೊ ಹೋಗ್ಲಿ ಇದನ್ನು ಬಿಟ್ಬಿಡೋಣ ಅಂದರೆ ಅದು ಕೂಡ ನಿಮ್ಮ ಮನಸ್ಸು ಒಪ್ಕೊಳ್ಳಲ್ಲ. ಸೊ ನಿಮ್ಮ ಮನಸ್ಸು ಅರ್ಧರ್ಧ ಆಲೋಚನೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್ ಜಡ್ಜ್ಮೆಂಟ್. ಕೆಲವೊಂದು ರೀತಿಯ ಪ್ರೀತಿಯ ವಿಚಾರದಲ್ಲಿ ನಾನು ಜಡ್ಜ್ಮೆಂಟ್ಗಳನ್ನು ಮಾಡಬೇಕು, ಏನಾದರೂ ಆಲೋಚನೆಯನ್ನು ಮಾಡಿ ಏನಾದರೂ ಒಂದು ನಿರ್ಧಾರವನ್ನು ಮಾಡಬೇಕು ಅನ್ನುವಂತಹ ಮನಸ್ಥಿತಿಗೆ ಬರುವ ಸಾಧ್ಯತೆಗಳು ಇರುತ್ತೆ. ಮತ್ತೆ ಕೆಲವೊಂದು ಸತಿ ಅನ್ಕೋತೀರಾ ಪ್ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ, ನೋಡೋಣ, ಅಡ್ಜಸ್ಟ್ ಮಾಡೋಣ ಅನ್ನುವಂತಹ ರೀತಿಯ ಮೂಮೆಂಟ್ಸ್ಗಳನ್ನು ಕೂಡ ನೀವು ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಏನಾದರೂ ಜಡ್ಜ್ಮೆಂಟನ್ನು ಮಾಡಿಬಿಡ್ಬೇಕು, ಪ್ರೀತಿಯಲ್ಲಿ ಏನೋ ಒಂದು ನಿರ್ಧಾರ ಮಾಡಿಬಿಡ್ಬೇಕಪ್ಪ ಅನ್ನೋದಾದರೆ ನೀವು ಪ್ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋಣ, ನೋಡೋಣ, ಇದೊಂದು ಚಾನ್ಸನ್ನು ಕೊಡೋಣ ಅನ್ನುವಂತಹ ರೀತಿಯ ಒಂದು ಚಾನ್ಸನ್ನು ಕೊಡುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಈ ಕಾರ್ಡ್ ನಿಮಗೆ ಉಲ್ಟಾ ಬರ್ತಾ ಇದೆ. ಹೋಮ್ಮೇಡ್ ಕಾರ್ಡ್ ನಿಮಗೆ ಫ್ಲಿಪ್ಪಿಂಗ್ ಅಲ್ಲಿ ರಿವರ್ಸ್ ಆಗಿ ಬರ್ತಾ ಇದೆ. ರಿವರ್ಸ್ ಆಗಿ ಬರ್ತಾ ಇದೆ ಅಂದರೆ ನಿಮಗೆ
ಕೂತ್ಕೊಂಡು ಪ್ರೀತಿಯಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳುವಂತಹ ಸಮಾಧಾನ ನಿಮಗೆ ಇರೋದಿಲ್ಲ. ಇನ್ನೊಂದು, ಪ್ರೀತಿಯ ಜೀವನದಲ್ಲಿ ಏನಾಗ್ತಾ ಇದೆ, ಎಲ್ಲಾದರೂ ನಾನು ಸರಿ ಮಾಡಬೇಕಾ, ಆ ತರಹ ಮನಸ್ಥಿತಿಯೂ ಇಲ್ಲ. ಯಾಕಂದರೆ ಒಂಟಿಯಾಗಿರೋದು ಯಾಕೋ ನೀವು ಸದ್ಯಕ್ಕೆ ಆಕ್ಸೆಪ್ಟನ್ನು ಮಾಡ್ತಾ ಇಲ್ಲ. ಭಾವನೆಗಳಲ್ಲಿ ತುಂಬ ಒಂಟಿತನ ಅನ್ನುವಂತಹ ರೀತಿಯ ಫೀಲ್ಗಳು ನಿಮಗೆ ಕಾಡುತ್ತೆ. ಮತ್ತು ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ನಿರಾಕರಣೆಗಳು ಕೂಡ ತುಂಬ ಜಾಸ್ತಿ ಇರುತ್ತೆ. ಅಂದರೆ ರಿಜೆಕ್ಷನ್ಸ್ಗಳು ಜಾಸ್ತಿ ಇರುತ್ತೆ ನಿಮ್ಮ ಬಗ್ಗೆ, ಅಥವಾ ನಿಮ್ಮ ಪ್ರೀತಿಯಲ್ಲಿ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ಒಂದು ರಿಜೆಕ್ಷನ್ಸ್ಗಳು ಇರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕಾರ್ಡ್ ಸ್ಪಿರಿಟ್. ವೆರಿ ಗುಡ್. ಇದು ಕೂಡ ರಿವರ್ಸ್ ಆಗಿ ಬರ್ತಾ ಇದೆ. 7 ಆಫ್ ಪೆಂಟಿಕಲ್ಸ್ ರಿವರ್ಸ್ ಆಗಿ ಬರ್ತಾ ಇದೆ. ಪ್ರೀತಿಯ ವಿಚಾರದಲ್ಲಿ ಪಾಸಿಟಿವ್ ಮೂಮೆಂಟ್ಸ್ಗಳಿಲ್ಲ, ಅಥವಾ ಅದರ ಬಗ್ಗೆ ಸರಿಯಾದ ನಿರ್ಧಾರವನ್ನು ಕೂಡ ನಿಮಗೆ ಮಾಡೋಕೆ ಆಗ್ತಾ ಇಲ್ಲ. ಮತ್ತು ಪ್ರೀತಿಯನ್ನು ಒತ್ತಾಯ ಮಾಡಿ ಹೀಗೆ ಮಾಡಬೇಕು ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನೀವು ಇರೋದಿಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಅಲ್ಲಿಗೆ ಪ್ರೀತಿಯ ವಿಚಾರದಲ್ಲಿ ಸಂಘರ್ಷಗಳ ಜೊತೆಗೆ ಅಸಮಾಧಾನಗಳ ಜೊತೆಗೆ ಒಂದು ರೀತಿಯ ಗೊಂದಲಗಳ ಜೊತೆಗೆ ಕೆಲವೊಂದು ರೀತಿಯ ಚಾನ್ಸನ್ನು ಕೊಡುವಂತಹ ಮನಸ್ಥಿತಿಗಳು, ಚಾನ್ಸನ್ನು ಕೊಟ್ಟರೂ ಕೂಡ ರೊಮ್ಯಾಂಟಿಕ್ ಆದಂತಹ ವಿಚಾರಗಳಲ್ಲಿ ರಿಜೆಕ್ಷನ್ಸ್ಗಳ ಜೊತೆಗೆ ಯಾವುದೇ ರೀತಿಯ ಪ್ರೀತಿಯ ವಿಚಾರದಲ್ಲಿ ನಿರ್ಧಾರಗಳನ್ನು ಮಾಡೋಕ್ಕಾಗದೆ ಒಂದು ಅಸಮಾಧಾನದಲ್ಲಿ ಇರುವಂತಹ ಪರಿಸ್ಥಿತಿಗಳ ಕಾರ್ಡ್ಸ್ಗಳೇ ನಿಮಗೆ ಬರ್ತಾ ಇರುವಂತಹದ್ದು. ಓಕೆ, ಸೊ ಈ ರೀತಿಯ ಮೂಮೆಂಟ್ಸ್ಗಳಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದಿಷ್ಟು ಪ್ಯಾಲ್ ನಂಬರ್ 2 ಅವರ ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್. ಬಾಯ್.